ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಹಂಗೆ ಯತ್ನಾಳ್ರು ಒಬ್ಬರೇ ನಾಯಕರು ಅನ್ನತ್ತೆ ಮಾಡಿಸುವ ನೀನೇ ನಾಯಕ ಆಗ ನಿನಗೆ ಒಂದು ಹಾರ ಹಾಕ್ತೀವಿ ಅದೇ ನಮ್ಮ ನಿರಾಣಿ ಹೇಳಿದ್ರಲ್ಲ ಎಷ್ಟೊತ್ತಲ್ಲಿ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ ನಿಮ್ಮ ಬೆಳಗಾವದಾಗ ಹೇಳಿದ್ರಲ್ರಿ ನಾವು 2 kg ಹಾಕಿ 5 kg ಹಾಕೋಣ ಅಂತ ಮಾಡಿಸ್ತೀರ. ನಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳ್ತೀನಿ, ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ 5 ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ, ನನ್ನ ಜವಾಬ್ದಾರಿ 2A ಕೊಡಿಸ್ತೀರಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳ ಹೋರಾಟದಿಂದ ಬರೀ ಪಂಚಮಸಾಲಿಯರಿಗೆ ಅನುಕೂಲ ಆಗಿಲ್ಲ. 5 ಇದ್ದಿದ್ದು 7 ಮಾಡಿ 3B ಇದ್ದಿದ್ದು 2D ಮಾಡಿ ನಮ್ಗೆ ಕೊಟ್ಟಾರ. ಅದ್ರೊಳಗೆ ಜೈನರದಾರ, ಮರಾಠರದಾರ, ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದ್ದು ಅವು ಸೇರ್ಯಾವು. ಅಲ್ಲಿದಿಂದ ಕ್ರಿಶ್ಚಿಯನ್ರದಾರ, ವೈಷ್ಣವತ್ತೊಂದು ಯಾವುದೋ ಜಾತಿ ಅದು ಅದ ಅಂದ್ರೆ ಇಷ್ಟೆಲ್ಲ ಜಾತಿಗಳು ಕೂಡಿ ಕೊಟ್ಟಾರ. ಬರೀ ಅದು ಮತ್ತು ವೀರಶೈವ ಲಿಂಗಾಯತರು ಎಲ್ಲ ಅದಾರ, ಆದಿಬಣಿಗರು ಅದಾರ, ಕೂಡೊಕ್ಕಲಿಗರು ಅದಾರ, ಲಿಂಗಾಯತ ರೆಡ್ಡಿ ಅದಾರ. ಅಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನೂ ₹1 ದುಡ್ಡು ತಿಂದಿಲ್ಲ. ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡಕತ್ತಾರೆ. ಅವ್ರದ್ದೇನು ಸ್ವಾರ್ಥ ಇಲ್ಲ. ಅವ್ರು ಏನಾದರೂ ಸ್ವಾಮೀಜಿಗಳು ಹಣದ ಆಸೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡ್ಬಂದಿದೆ ಯಡಿಯೂರಪ್ಪನ ಕಡೆಯಿಂದ. ಹರಿಹರ ಪೀಠಕ್ಕೆ ಹೆಂಗೆ ₹10 ಕೋಟಿ ಕೊಟ್ಟಿವಿ, ನಿಮಗೂ ₹10 ಕೋಟಿ ಕೊಡ್ತೀವಿ. ಕಾಲು ಬ್ಯಾನ್ ಆಗಲಕತ್ತವು, ನನಗೆ ಮುಂದೆ ನಡೀದಾಗಲಾಗೈತೆ ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರು ಬಂದುಬಿಟ್ರಿ. 15 ದಿವಸದಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಯಡಿಯೂರಪ್ಪನ ಕಡೆ ₹10 ಕೋಟಿ ಹಾಕಿಸ್ತೀನಿ. ಅವ್ರು ಒಪ್ಪದರ. ಅಲ್ಲೇ ಹರಿಹರ ಸ್ವಾಮಿ ₹8 ಕೋಟಿ ರೊಕ್ಕ ತೊಗೊಂಡನ. ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಕಟ್ಟ್ಯಾರ ಅಂಥೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ₹10 ಕೋಟಿ ವಿಡ್ರಾ ಮಾಡ್ಕೊಂಡಂತ. ಯಾರು? ಹರಿಹರದ ಲಕ್ಷ್ಮಣಾನಂದೇಶ್ವರ ಮಹಾಸ್ವಾಮಿ. ತಿಳಿದ್ರೆ ಈ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಕತ್ತಾರೆ. ಯಾವುದೇ ಒಂದು ಸಮುದಾಯ, ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪವಾಸ ಕೂತರು. ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು. ಇವತ್ತು ನಮ್ಮ ಇವ್ರು ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೆಯದಾಗಲೇ ಅಂತ ಹೋರಾಟ ಮಾಡಿದ್ರು. ನಮ್ಮ ಕನಕಪೀಠದ ಜಗದ್ಗುರುಗಳು ನೋಡಿ, ಅವ್ರವ್ರ ಪೀಠದಿಂದ ಆ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದು, ಅದನ್ನು ಹಕ್ಕು ಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ.